How many are happy this morning? ಮುಂಜಾನೆ ವೇಳೆಯಲ್ಲಿ ಎಷ್ಟು ಜನ ಸಂತೋಷವಾಗಿದ್ದೀರಿ? All things are possible for them that believe. ಯಾರು ನಂಬುತ್ತಾರೋ ಅವರಿಗೆ ಎಲ್ಲವೂ ಸಾಧ್ಯ. I said all things are possible for them that believe. ನಾನು ಹೇಳಿದೆ ಯಾರೆಲ್ಲ ನಂಬುತ್ತಾರೋ ಅವರಿಗೆ ಎಲ್ಲ ಕಾರ್ಯಗಳು ಸಾಧ್ಯ ಎಂಬುದಾಗಿ. Nothing is impossible. ಯಾವುದು ಕೂಡ ಅಸಾಧ್ಯ ಇಲ್ಲ. Everything is possible. ಎಲ್ಲವೂ ಸಾಧ್ಯ. What is the qualification? ಅದಕ್ಕೆ ಯೋಗ್ಯತೆ ಏನು ಗೊತ್ತಾ? You have to believe. ನೀವು ನಂಬಬೇಕಷ್ಟೇ. Hallelujah. Hallelujah. How many are believers this morning? ಈ ಮುಂಜಾನೆ ವೇಳೆಯಲ್ಲಿ ನಂಬುವವರು ಎಷ್ಟು ಜನ ಇದ್ದೀರಿ? If you believe, ನೀವು ನಂಬುವುದಾದರೆ you will see God's glory. ದೇವರ ಮಹಿಮೆಯನ್ನು ನೀವು ನೋಡ್ತೀರಿ. If you believe, ನೀವು ನಂಬುವುದಾದರೆ all things are possible. ಎಲ್ಲವೂ ಸಾಧ್ಯ. If you believe, ನೀವು ನಂಬುವುದಾದರೆ you can move every mountains. ಎಲ್ಲ ಪ್ರತಿಯೊಂದು ಪರ್ವತಗಳನ್ನು If you believe, ನೀವು you ನಂಬುವುದಾದರೆ can cast out demons. ದುರಾತ್ಮವನ್ನು ಹೊರಗೋಡಿಸಿ. If you believe, ನಂಬುವುದಾದರೆ you can bless somebody's life. ಬೇರೆಯವರ ಜೀವಿತವನ್ನು ನೀವು ಆಶೀರ್ವದಿಸ್ತೀರಿ. All things are possible for them that believe. ಯಾರೆಲ್ಲ ನಂಬ್ತಾರೋ ಅವರಿಗೆ ಎಲ್ಲ ಕಾರ್ಯಗಳು ಸಾಧ್ಯ. Nothing is impossible. ಯಾವುದು ಕೂಡ ಅಸಾಧ್ಯ ಇಲ್ಲ. The problem that you're going through, ಈಗ ಹೋಗ್ತಿರೋ ನೀವು ಸಮಸ್ಯೆ, it is possible for you to come out of it. ಅದರಿಂದ ಹೊರಗೆ ಬರಕ್ಕೆ ನಿಮಗೆ ಸಾಧ್ಯ. And today is the day for you to come out of it. ಮತ್ತು ಈ ದಿನ ನಿಮ್ಮ ದಿನವಾಗಿದೆ ಆ ಸಮಸ್ಯೆಯಿಂದ ಹೊರಗಡೆ ಬರುವುದಕ್ಕೆ. How many believe that? ಎಷ್ಟು ನಂಬ್ತಿರೋದನ್ನ? Hallelujah. 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 See, when there is a unity of mind and everybody is believing, God's power comes like that. ಒಂದೇ ಒಂದು ಮನಸ್ಸಿರುವಾಗ ಮತ್ತು ಎಲ್ಲರೂ ನಂಬುವಾಗ ಅಲ್ಲಿ ದೇವರ ಬಲ ಇಳಿದು ಬರ್ತದೆ, ಅಲ್ಲಿ ಕೆಲಸವಾಗುತ್ತದೆ, ಎಲ್ಲವೂ ಸಾಧ್ಯವಾಗುತ್ತದೆ. Hallelujah. Hallelujah. How many believe it? ಎಷ್ಟು ನಂಬ್ತೀರಿ? See, I came here this morning praying that God will touch and bless people in this month. ನಾನು ಈ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ, ಈ ತಿಂಗಳಲ್ಲಿ ದೇವರು ಜನರನ್ನು ಮುಟ್ಟಿ ಅವರಿಗೆ ಆಶೀರ್ವದಿಸಲಿ ಎಂಬುದಾಗಿ. I'm telling you, as a man of God, in this month, every one of you will either have one or two miracles in your life. ನಾನು ನಂಬುತ್ತೇನೆ, ನಾನು ದೇವ ಸೇವಕನಾಗಿ ದೇವ ಮನುಷ್ಯನಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಕೇವಲ ಒಂದಿಲ್ಲ ಎರಡು ಅದ್ಭುತನಾದರೂ ಆಗುತ್ತೆ ನಿಮಗೆ. How many believe that? ಎಷ್ಟು ನಂಬ್ತಿರೋದನ್ನ? And there is going to be a lot of healings also. ಮತ್ತೆ ಅನೇಕ ಸ್ವಸ್ಥತೆಗಳು ಆಗುತ್ತದೆ. How many believe that? ಎಷ್ಟು ನಂಬ್ತಿರೋದನ್ನ? While you're sleeping, God will touch you. ನೀವು ಮಲ್ಕೊಂಡಿರುವಾಗ ದೇವರು ನಿಮಗೆ ಮುಟ್ತಾರೆ. While you're going to work, God will touch you. ನೀವು ಕೆಲಸಕ್ಕೆ ಹೋಗುವಾಗ ದೇವರು ನಿಮ್ಮನ್ನು ಮುಟ್ತಾರೆ. Wherever you are, ನೀವು ಎಲ್ಲಿದ್ದರೂ ಕೂಡ, whichever location you are, ನೀವು ಯಾವುದೋ ಒಂದು ಸ್ಥಳದಲ್ಲಿ ಇದ್ರೂ ಕೂಡ, as you came into this place, you go with that anointing, and as you go with that anointing this whole month, the anointing will protect you, the anointing will heal you, the anointing will set you free. ನೀವು ಇಲ್ಲಿ ಬರುವಾಗ ಒಂದು ಅಭಿಷೇಕದೊಟ್ಟಿಗೆ ನೀವು ಹೋಗ್ತೀರಿ, ಆ ಅಭಿಷೇಕದೊಟ್ಟಿಗೆ ನೀವು ಹೋಗುವಾಗ ಅದನ್ನ ಬಿಡುಗಡೆ ಮಾಡುತ್ತದೆ, ರಕ್ಷಣೆ ಮಾಡುತ್ತದೆ ಮತ್ತು ನಿಮ್ಮನ್ನು ಅದು ಕಾಪಾಡುತ್ತದೆ. Hey, ಇದು November, it's going to be a blessing month in your life. ನಿಮ್ಮ ಜೀವಿತದಲ್ಲಿ ಈ ನವೆಂಬರ್ ತಿಂಗಳು ಆಶೀರ್ವಾದದ ತಿಂಗಳಾಗಿರುತ್ತದೆ. I don't care what sin you did. ಯಾವ ಪಾಪ ನೀವು ಮಾಡಿದ್ರು I don't care what you did. ನೀವು ಏನು ಮಾಡಿದ್ರು, but the Holy Spirit says this month will be a blessing month in your life. ನಿಮ್ಮ ಜೀವಿತದಲ್ಲಿ ಆಶೀರ್ವಾದವುಳ್ಳ ತಿಂಗಳಾಗಿರುತ್ತದೆ. Oh, if you believe that, shout amen somebody. ನೀವು ನಂಬುವುದಾದ್ರೆ ಹಾಲೆಲೂಯಾ ಅಂತ ಹೇಳ್ರಿ. How many know that God is a God of second chances? ಯೇಸುವಿಗೆ ಗೊತ್ತು ದೇವರು ಎರಡನೇ ಅವಕಾಶ ಕೊಡುವ ದೇವರಾಗಿದ್ದಾರೆ ಎಂಬುದಾಗಿ. If you miss the first, ನೀವು ಮೊದಲನೇ ಅವಕಾಶ ತಪ್ಪಿಸಿಕೊಂಡ್ರೆ don't worry, ಚಿಂತೆ ಮಾಡಬೇಡಿ, God is going to bless you the second time. ದೇವರು ಎರಡನೇ ಅವಕಾಶ ಕೊಡ್ತಾರೆ ಆಶೀರ್ವಾದ ಮಾಡುವುದಕ್ಕೆ. I don't care how many chances you missed. ನೀವು ಎಷ್ಟು ಅವಕಾಶ ನೀವು ತಪ್ಪಿಸಿಕೊಂಡಿದ್ರೋ ಗೊತ್ತಿಲ್ಲ, God is still coming after you to bless you this month. ಆದ್ರೆ ನಿಮ್ಮ ದೇವರು ನಿಮ್ಮ ಹತ್ರ ಬರ್ತಿದ್ರೆ ಮತ್ತೆ ಆಶೀರ್ವಾದ ಮಾಡುವುದಕ್ಕೆ ಈ ತಿಂಗಳಲ್ಲಿ. How many believe that? ಎಷ್ಟು ನಂಬ್ತಿರೋದನ್ನ? I prophesy over your life. ನಿಮ್ಮ ಜೀವಿತದ ಮೇಲೆ ಪ್ರವಾದಿಸ್ತೇನೆ. ನೀವು ಕ್ರಿಸ್ಮಸ್ ನೋಡಿ ಹೆದರ್ತೀರಾ, ಕ್ರಿಸ್ಮಸ್ ನೋಡಿ ಖುಷಿ, but ಅದು ಹಣ ಹೆದರ್ತೀರಾ. I tell you, your bank accounts will fulfill in the name of Jesus. ಯೇಸುವಿನ ನಾಮದಲ್ಲಿ ನಿಮ್ಮ ಬ್ಯಾಂಕಿನ ಖಾತೆಗಳು ಅದು ತುಂಬಲ್ಪಡಲಿ. Lift your hands and say, I receive it. ನಿಮ್ಮ ಕೈ ಮೇಲೆ ಎತ್ತಿ ಹೇಳ್ರಿ, ನಾನು ಹೊಂದಿಕೊಂಡಿದ್ದೇನೆ. Hey, I have problems. ನನಗೆ ಸಮಸ್ಯೆಗಳಿದೆ. I have financial need. ನನಗೆ ಹಣಕಾಸಿನ I don't know how to do Christmas. ನನಗೆ ಗೊತ್ತಿಲ್ಲ ಹೇಗೆ ಕ್ರಿಸ್ಮಸ್ ಆಚರಣೆ I ಮಾಡಬೇಕು. prophesy over your life. ನಿಮ್ಮ ಜೀವಿತದಲ್ಲಿ ಪ್ರವಾದಿಸ್ತೇನೆ. Before Christmas comes, ಕ್ರಿಸ್ಮಸ್ ಬರುವುದಕ್ಕಿಂತ your ಮುಂಚೆ accounts will be full. ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ I said your accounts will be full. ನಿಮ್ಮ ಅಗತ್ಯತೆಗಳು ತುಂಬಲ್ಪಡುತ್ತದೆ. Okay, ಮುಂಚೆ I release the angels of God ahead of you. ನೀವು ಮನೆಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಮುಂದಗಡೆಯಲ್ಲಿ ದೇವದೂತರನ್ನು ಬಿಡುಗಡೆ ಮಾಡ್ತೇನೆ. How many believe that? ಎಷ್ಟು ನಂಬ್ತಿರೋದನ್ನ? Everything is possible for him who believes. ನಂಬುವವನಿಗೆ ಎಲ್ಲ ಕಾರ್ಯಗಳು ಸಾಧ್ಯ.
Everything is possible for him who believes. ಯಾರೆಲ್ಲ ನಂಬ್ತಾರೋ ಅವರಿಗೆ ಎಲ್ಲವೂ ಕಾರ್ಯಗಳು ಸಾಧ್ಯವಾಗಿರುತ್ತದೆ. Nothing is impossible. ಯಾವುದು ಅಸಾಧ್ಯ ಇಲ್ಲ. You want to be rich man? ನೀವು ಶ್ರೀಮಂತರಾಗಬೇಕಾ? Nothing is impossible. ಯಾವುದು ಅಸಾಧ್ಯ If you ಇಲ್ಲ. believe it is possible. ನೀವು ನಂಬುವುದಾದ್ರೆ ಅದು ಸಾಧ್ಯ. You want your children to change? ನಿಮ್ಮ ಮಕ್ಕಳು ಬದಲಾವಣೆ ಆಗಬೇಕಂತ ಬಯಸ್ತಿದ್ದೀರಾ? Everything is possible for him who believes. ಯಾರೆಲ್ಲ ನಂಬ್ತಾರೋ ಅವರಿಗೆ ಎಲ್ಲವೂ ಸಾಧ್ಯ. Somebody shout amen. ಆಮೆನ್. Shout amen. ಆಮೆನ್. Hallelujah. Hallelujah. See, when you sit under the anointing, ನೀವು ಅಭಿಷೇಕದ ಅಡಿಯಲ್ಲಿ ಕೂತ್ಕೊಂಡಿರುವಾಗ you come with a lot of problems. ನೀವು ಅನೇಕ ಸಮಸ್ಯೆಗಳೊಟ್ಟಿಗೆ You come with a ಬಂದಿರಬಹುದು. lot of burdens. ನೀವು ಒಂದು ಭಾರದೊಟ್ಟಿಗೆ You don't know ಬಂದಿರಬಹುದು. what to do. ಏನ್ ಮಾಡ್ಬೇಕಂತ ಗೊತ್ತಿಲ್ಲ But when you ನಿಮಗೆ. come to the presence of God, ದೇವರ ಪ್ರಸನ್ನತೆಯಲ್ಲಿ ನೀವು ಬರುವಾಗ you don't have to do anything. ನೀವು ಏನು ಮಾಡೋದು You just ಬೇಕಾಗಿಲ್ಲ. have to lift your hands and believe. ನೀವು ಕೈಗಳನ್ನು ಮೇಲಕ್ಕೆತ್ತಿ ನಂಬಿದ್ರೆ When ಅಷ್ಟೇ you sit ಸಾಕು. under the anointing, ನೀವು ಅಭಿಷೇಕದ ಅಡಿಯಲ್ಲಿ the ಕೂತ್ಕೊಂಡಿರುವಾಗ anointing will make things available for you. ನಿಮಗೋಸ್ಕರ ಸಂಗತಿಗಳು ನಿಮ್ಮ ಕೈಯಲ್ಲಿ ಬರುವ ಹಾಗೆ ಅಭಿಷೇಕ ಮಾಡುತ್ತದೆ. Hallelujah. 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 How many believe? ಎಷ್ಟು ನಂಬ್ತೀರಿ? But I have a lot of problems. ಆದ್ರೆ ನನಗೆ ಅನೇಕ ಸಮಸ್ಯೆಗಳಿದೆ. I don't care what is your problem. ನಿಮ್ಮ ಸಮಸ್ಯೆ ಏನಾದರೂ The ಪರವಾಗಿಲ್ಲ. Lord came here this morning to touch you and bless you. ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಇಲ್ಲಿ ಬಂದಿದ್ದಾರೆ ನಿಮ್ಮನ್ನು ಮುಟ್ಟಿ ಆಶೀರ್ವದಿಸುವುದಕ್ಕೆ. Hallelujah. 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 Amen. Amen. Have your Bibles. ಸತ್ಯವೇದ ಇರುವುದಾದರೆ Let's go to Zechariah. ಜಕ್ಕರಿಯ ಪುಸ್ತಕಕ್ಕೆ ಹೋಗೋಣ. Quickly, Zechariah. ಜಕ್ಕರಿಯ Verse 9. Chapter 9, verse 12. 9ನೇ ಅಧ್ಯಾಯ 12ನೇ ವಚನ. Quickly. Zechariah chapter 9, verse 12. Okay, how many want double? ಎಷ್ಟಕ್ಕೆ ಎರಡರಷ್ಟು ಆಶೀರ್ವಾದ ಬೇಕು? You want double? ನಿಮಗೆ ಎರಡರಷ್ಟು ಬೇಕಾ? How many want double? ಎಷ್ಟಕ್ಕೆ ಎರಡರಷ್ಟು ಆಶೀರ್ವಾದ ಬೇಕು? When you go to ice cream shop, you want double scoop, right? ನೀವು ಐಸ್ ಕ್ರೀಮ್ ಒಂದು ಅಂಗಡಿಗೆ ಹೋದಾಗ ಎರಡು ಸ್ಕೂಪ್ ಆ ಕ್ರೀಮ್ ದಾಗ ಹೇಳ್ತೀರಾ? God is saying, I will restore twice as much as to you. ದೇವರು ಹೇಳ್ತಿದ್ರೆ ನಿಮಗೆ ಎರಡರಷ್ಟು ಪುನರ್ಸ್ಥಾಪನೆ ಮಾಡ್ತೀನಿ ಎಂಬುದಾಗಿ. I prophesy over this church, let there be no lack in this church. ನಾನು ಈ ಸಭೆ ಮೇಲೆ ಪ್ರವಾದಿಸ್ತೇನೆ, ಈ ಸಭೆಯಲ್ಲಿ ಯಾವ ಒಂದು ಕೊರತೆನೇ ಇರಬಾರದು. See, when the church prospers, ಸಭೆ ಅಭಿವೃದ್ಧಿ ಆಗುವಾಗ you will prosper. ನೀವು ಅಭಿವೃದ್ಧಿ ಆಗ್ತೀರಿ. When the pastor prospers, ಪಾಸ್ಟರ್ ಅವರು ಅಭಿವೃದ್ಧಿ ಆಗುವಾಗ you will prosper. ನೀವು ಅಭಿವೃದ್ಧಿ ಆಗ್ತೀರಿ. God says, I will restore twice as much to you. ದೇವರು ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಎರಡರಷ್ಟು ಪುನರ್ಸ್ಥಾಪನೆ ಮಾಡ್ತೀನಿ ಎಂಬುದಾಗಿ. How many want twice or double? ಎಷ್ಟು ಜನಕ್ಕೆ ಎರಡರಷ್ಟು ಬೇಕು? You want double? ನಿಮಗೆ ಎರಡರಷ್ಟು ಬೇಕಾ? You came here with your bags empty. ಇಲ್ಲಿ ನಿಮ್ಮ ಬ್ಯಾಗ್ ಖಾಲಿಯಾಗಿ ನೀವು You will ತಂದಿರಬಹುದು. go with the double anointing. ನೀವು ಎರಡರಷ್ಟು You will go with the double ಅಭಿಷೇಕ blessing. ಎರಡರಷ್ಟು ಆಶೀರ್ವಾದದೊಟ್ಟಿಗೆ ಹೋಗ್ತೀರಿ ನೀವು. How many believe that? ಎಷ್ಟು ನಂಬ್ತಿರೋದನ್ನ? He said, I will restore twice as much to you. ಇಲ್ಲಿ ಹೇಳ್ತದೆ ಎರಡರಷ್ಟು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. Don't know how it will happen, but the anointing will do it. ಅದು ಹೇಗೆ ಆಗುತ್ತದೆ ಎಂಬುದಾಗಿ ಗೊತ್ತಿಲ್ಲ, ಆದ್ರೆ ಅಭಿಷೇಕ ಅದನ್ನು ಮಾಡುತ್ತದೆ. I prophesy as a servant of the Lord. ಈ month November ಆಯ್ತಲ್ಲ, you will receive unexpected blessing, unexpected favor, unexpected miracle. You will be going somewhere, somebody suddenly will come and bless you. You will be sitting somewhere, somebody will come and bless you. I'm telling you, all over the place, this month will be a blessing over your life. ನೀವು ಹೋಗುವಂತ ಪ್ರತಿಯೊಂದು ಸ್ಥಳಗಳಲ್ಲಿ ಈ ತಿಂಗಳು ಒಂದು ಆಶೀರ್ವಾದದ ತಿಂಗಳಾಗಿರುತ್ತದೆ ನಿಮಗೆ. Hallelujah. 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 But brother, I'm weak. ಆದ್ರೆ ಅಣ್ಣನವರೇ ನಾನು ಬಲಹೀನನಾಗಿದ್ದೇನೆ. Doesn't matter who you are. ನೀವು ಯಾರಾದ್ರೂ ಪರವಾಗಿಲ್ಲ. When the anointing comes, when the word comes, it will establish what has been sent for. ಇಲ್ಲಿ ಒಂದು ಅಭಿಷೇಕ ಬರುವಾಗ, ವಾಕ್ಯ ಬಿಡುಗಡೆ ಮಾಡಲ್ಪಟ್ಟಾಗ ಅದು ಯಾವ ಉದ್ದೇಶಕ್ಕಾಗಿ ಬಂದಿರ್ತದೆ ಆ ಉದ್ದೇಶ ನೆರವೇರುತ್ತದೆ. Hey, when word is released, ಇಲ್ಲಿ ವಾಕ್ಯ ಬಿಡುಗಡೆ ಆದಾಗ it does not go to God empty. ಅದು ಖಾಲಿಯಾಗಿ ದೇವರ ಹತ್ರ ಹೋಗುವುದಿಲ್ಲ. It is coming back with the full blessing. ಅದು ಹಿಂದಿರುಗಿ ಸಂಪೂರ್ಣವಾದ ಒಂದು It ಫಲದೊಟ್ಟಿಗೆ doesn't ಬರುತ್ತದೆ. go to God empty. ಅದು ಕೇವಲ ಖಾಲಿಯಾಗಿ ಹಿಂದಿರುಗಿ But it ಹೋಗುವುದಿಲ್ಲ, will bless you. ನಿಮ್ಮನ್ನು ಅದು ಆಶೀರ್ವಾದ ಮಾಡಿ ಹೋಗುತ್ತದೆ. ನೀವೇನು ಒಳ್ಳೇದು ಮಾಡಿಲ್ಲ, ನಾನು ಏನು ಒಳ್ಳೇದು ಮಾಡಿಲ್ಲ, but because God has declared, I will restore twice as much to you. No, nothing will stop you from being blessed. ನಿಮ್ಮನ್ನು ಎರಡರಷ್ಟಾಗಿ ಆಶೀರ್ವದಿಸ್ತೇನೆ ಎಂಬುದಾಗಲಿ ವಾಕ್ಯ ಹೇಳಲ್ಪಡುವಾಗ ಯಾವುದು ಕೂಡ ನಿಮ್ಮನ್ನು ನಿಲ್ಲಿಸಕ್ಕಾಗುವುದಿಲ್ಲ. When favor comes, ಅಲ್ಲಿ ದಯೆ ಬರುವಾಗ ನೀನ್ ಏನ್ ಮಾಡಿದ್ಯೋ, ನೀನ್ ಏನ್ ಮಾಡ್ತೀಯೋ ಅದು ಲೆಕ್ಕಕ್ಕೆ ಬರೋದಿಲ್ಲ. When God says, I will restore twice as much to you, ಅದು ಏನಾದ್ರು ಪ್ರೋಗ್ರಾಮ್, ಅದು ನಿಮ್ಮ ಮನೆಗೆ ಬಂದು ನಿಮ್ಮ ಲೈಫಲ್ಲಿ ಬಂದು ತಲುಪುತ್ತೆ. How many believe that? ಎಷ್ಟು ನಂಬ್ತಿರೋದನ್ನ?
It's coming back. The anointing is coming back. ಅಭಿಷೇಕ ಹಿಂದಿರುಗಿ ಬರ್ತಿದೆ. It will give you what you want. ನಿಮಗೆ ಏನ್ ಬೇಕೋ It will restore you back. ನಿಮ್ಮನ್ನು ಪುನರ್ಸ್ಥಾಪನೆ It will ಮಾಡುತ್ತದೆ. restore your money back. ನಿಮ್ಮ ಹಣವನ್ನು It will ಪುನರ್ಸ್ಥಾಪನೆ restore your ಮಾಡುತ್ತದೆ. joy back. ನಿಮ್ಮ ಸಂತೋಷವನ್ನು It ಪುನರ್ಸ್ಥಾಪನೆ will restore your ಮಾಡುತ್ತದೆ. education back. ನಿಮ್ಮ ಶಿಕ್ಷಣವನ್ನು ಪುನರ್ಸ್ಥಾಪನೆ ಮಾಡುತ್ತದೆ. How many believe that? ಎಷ್ಟು ಜನ ನಂಬ್ತಿರೋದನ್ನ? I'll restore twice as much to you. ಎರಡರಷ್ಟು ನಿಮ್ಮನ್ನು ಪುನರ್ಸ್ಥಾಪನೆ ಮಾಡ್ತೇನೆ ಎಂಬುದ ವಾಕ್ಯ ಹೇಳುತ್ತದೆ. I've seen in my life ನಾನು ನನ್ನ ಜೀವಿತದಲ್ಲಿ ನೋಡಿದ್ದೇನೆ, when God begins to move, ದೇವರು ನನ್ನ ಪರವಾಗಿ ಚಲಿಸುವುದಕ್ಕೆ ಪ್ರಾರಂಭಿಸುವಾಗ I have not done anything good, or sometimes I didn't even what to say, do something to get it. ಕೆಲವೊಂದು ಸಾರಿ ಏನು ಕೂಡ ಒಳ್ಳೆಯದನ್ನು ಮಾಡುವುದಿಲ್ಲ ಅಥವಾ ಆ ಆಶೀರ್ವಾದ ಪಡ್ಕೊಳ್ಳುವುದಕ್ಕೆ ಏನು ಕೂಡ But ಮಾಡಿರುವುದಿಲ್ಲ. because the word is released, ಅಲ್ಲಿ ವಾಕ್ಯ ಬಿಡುಗಡೆ because ಮಾಡಲ್ಪಟ್ಟಾಗ what God says in that time, ಆ ಒಂದು ಸಮಯದಲ್ಲಿ ದೇವರು ಅಲ್ಲಿ ವಾಗ್ದಾನ ಮಾಡುವಾಗ that word, it doesn't see how good you are, how bad you are. ಅಲ್ಲಿ ಬಿಡುಗಡೆ ಮಾಡಲ್ಪಟ್ಟ ವಾಗ್ದಾನದ ವಾಕ್ಯ ನೀವು ಎಷ್ಟು ಚೆನ್ನಾಗಿದ್ರೆ ಎಷ್ಟು ಒಳ್ಳೆಯದು ಮಾಡಿದ್ರೆ ಅದು ನೋಡುವುದಿಲ್ಲ, But it will bless you. ಅದು ನಿಮ್ಮನ್ನು ಆಶೀರ್ವದಿಸುತ್ತದೆ. It will bless you. ನಿಮ್ಮನ್ನು ಆಶೀರ್ವದಿಸುತ್ತದೆ. How many want a blessing this month? ಈ ತಿಂಗಳಲ್ಲಿ ಎಷ್ಟು ಜನಕ್ಕೆ ಆಶೀರ್ವಾದ ಬೇಕು? You want breakthrough in this month? ಈ ಒಂದು ತಿಂಗಳಲ್ಲಿ ನಿಮಗೆ ದೊಡ್ಡ ಬಿಡುಗಡೆ ಬೇಕಾ? Everybody will not receive one particular miracle. You will receive different kinds of miracle. ಎಲ್ಲರೂ ಕೂಡ ಒಂದೇ ವಿಧವಾದ ಒಂದು ಆಶೀರ್ವಾದ ಪಡೆದುಕೊಳ್ಳುವುದಿಲ್ಲ, ಒಬ್ಬೊಬ್ಬರಿಗೆ ವಿಧ ವಿಧವಾದ ಆಶೀರ್ವಾದ ಬರುತ್ತದೆ. Hey, ನಿಮ್ಮ ಬಾಸ್ ಮುಂದೆ ಈ ತಿಂಗಳು ದೇವರು ಫೇವರ್ ಕೊಡ್ತಾನೆ. I'm telling you, ನಿಮ್ಮ ಗವರ್ಮೆಂಟ್ ಆಫೀಸರ್ಸ್ ಮುಂದೆ ದೇವರು ನಿಮಗೆ ಫೇವರ್ ಕೊಡ್ತಾನೆ. ನಿಮ್ಮ ಗವರ್ಮೆಂಟ್ ಆಫೀಸರ್ ಮುಂದೆ ದೇವರು ನಿಮಗೆ ದಯೆ ಬರುವ ಹಾಗೆ ಮಾಡ್ತಾರೆ. I'm telling you. ಹೇಳ್ತಿದ್ದೇನೆ. Hallelujah. Hallelujah. You know, disciples, there were 72 disciples with Jesus, right? ಯೇಸುವಿನ ಒಟ್ಟಿಗೆ 72 ಜನ ಶಿಷ್ಯಂದ್ರಿದ್ರಲ್ವಾ? They said, ಏನು ಮಾತಾಡ್ತಾರೆ? ಶಿಷ್ಯಂದ್ರು ಹೇಳ್ತಿದ್ದಾರೆ, ಇವ್ರು ಏನ್ ಮಾತಾಡ್ತಿದ್ದಾರೆ? This fellow is crazy. ಇವ್ರು ಹುಚ್ಚಂತರ ಕಾಣ್ತಿದ್ದಾರೆ. It's hard teaching. ಇದು ಬಹಳ ಕಠಿಣವಾದ He's ಶಿಕ್ಷಣ. saying crazy things that is not even the natural. ಇದು ಸಾಧಾರಣವಾದ ಸಂಗತಿಗಳೇ ಇಲ್ಲ ಅಂತ ಒಂದು ಹುಚ್ಚು ಮಾತನ್ನ ಹೇಳ್ತಿದ್ದಾರೆ. 72 left. 72 ಜನ ಬಿಟ್ಟು ಹೋದ್ರು. But 12 stayed. ಆದ್ರೆ 12 ಜನ ಉಳ್ಕೊಂಡ್ರು. They still kept hearing whatever Jesus said. ಯೇಸು ಏನೆಲ್ಲ ಹೇಳ್ತಾರೋ ಅದನ್ನು ಕೇಳ್ತಾನೆ ಇದ್ರು And they believed. ಮತ್ತು ಅವರು ನಂಬಿದ್ರು. And the 12 people shook the world. ಮತ್ತು ಆ 12 ಜನ ಶಿಷ್ಯಂದ್ರು ಲೋಕವನ್ನೇ ಅಲ್ಲಾಡಿಸಿದ್ರು ಅವರು. See, as I told you, everything is possible for him who believes. ನಾನು ನಿಮಗೆ ಮುಂಚೆನೇ ಹೇಳಿದೆ, ಯಾರೆಲ್ಲ ನಂಬ್ತಾರೋ ಅದು ಎಲ್ಲವೂ ಸಾಧ್ಯ ಅವರಿಗೆ ಅಂತ. Everything is possible for him who believes. ಯಾರೆಲ್ಲ ನಂಬ್ತಾರೋ ಅವರಿಗೆ ಎಲ್ಲವೂ ಸಾಧ್ಯ. You may have lost something in your education field. ನಿಮ್ಮ ಒಂದು ಶಿಕ್ಷಣದಲ್ಲಿ ಏನೋ ಒಂದು ಕಳ್ಕೊಂಡಿರಬಹುದು ನೀವು. But from today, ಆದ್ರೆ ಈ ದಿನದಿಂದ it may be gone out of your hands. ಅದು ನಿಮ್ಮ ಕೈ ಬಿಟ್ಟು ಹೋಗಿರಬಹುದು. The anointing will bring it back. ಅಭಿಷೇಕ ಅದನ್ನು It ವಾಪಸ್ will restore ಕೊಡುತ್ತದೆ. twice as much to you. ನಿಮಗೆ ಅದು ಎರಡರಷ್ಟು ಪುನರ್ಸ್ಥಾಪನೆ ಮಾಡಿಕೊಡುತ್ತದೆ. Hallelujah. 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 Amen. Amen. You are a blessing. Somebody say, I'm a blessing. ನಾನು ಆಶೀರ್ವದಿಸಲ್ಪಟ್ಟವನು. I'm going to be blessed. ನಾನು ಆಶೀರ್ವದಿಸಲ್ಪಡ್ತೇನೆ. And I'll be a blessing to people. ಮತ್ತು ಜನರಿಗೆ ನಾನು ಆಶೀರ್ವಾದವಾಗಿರ್ತೇನೆ. There's a different level that God is going to bless you. ದೇವರು ನಿಮ್ಮನ್ನು ಒಂದು ವ್ಯತ್ಯಾಸವಾದ ರೀತಿಯಲ್ಲಿ ಒಂದು ವ್ಯತ್ಯಾಸವಾದ ಭಾಗಗಳಲ್ಲಿ ಆಶೀರ್ವದಿಸ್ತಾರೆ. As pastor was preaching, saying, when you have lost that desire for God, God is saying, I will give double anointing in that place. ಪಾಸ್ಟರ್ ಅವರು ಪ್ರಸಂಗ ಮಾಡ್ಕೊಳ್ತಿರುವಾಗ ಹೇಳಿದ್ರು, ಅನೇಕರು ದೇವರ ಮೇಲೆ ಇರುವಂತಹ ಆಸೆಯನ್ನು ನೀವು ಕಳ್ಕೊಂಡಿದ್ದೀರಿ ಅಂದಾಗೆ, ಆದ್ರೆ ನಿಮಗೆ ಹೇಳ್ತೇನೆ ಯೇಸುವಿನ ನಾಮದಲ್ಲಿ ಎರಡರಷ್ಟು ನೀವು ಪಡ್ಕೊಂತೀರಿ ಆ ಆಸೆಯನ್ನು. I'm telling you. ನಿಮಗೆ ಹೇಳ್ತಿದ್ದೇನೆ. How many want the double anointing? ಯೇಸುವಿಗೆ How ಎರಡರಷ್ಟು many want the ಅಭಿಷೇಕ double ಬೇಕು? desire on God? ದೇವರ ಮೇಲೆ ಎರಡರಷ್ಟು ಆಸೆ ಯೇಸುವಿಗೆ ಹೆಚ್ಚಾಗಬೇಕು. God is going to give it to you this morning. ಈ ಮುಂಜಾನೆ ವೇಳೆಯಲ್ಲಿ ದೇವರು ನಿಮಗೆ ಕೊಡ್ತಿದ್ದಾರೆ. Hallelujah. 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 No, sometimes I get faith like crazy. ಕೆಲವೊಂದು ಸಾರಿ ನಂಬಿಕೆ ನನಗೆ ಹುಚ್ಚುತನದ ರೀತಿಯಲ್ಲಿ ಬರುತ್ತದೆ. It comes upon me like that. ಅದ ರೀತಿಯಾಗಿ ಅದು ಬಂದ್ಬಿಡುತ್ತಂಗೆ. It's like I want to say anything I want and God will do it. ನನಗೆ ಏನ್ ಬಾಯಲ್ಲಿ ಬರ್ತದೆ ಏನ್ ಹೇಳಿದ್ರು ಕೂಡ ದೇವರು ಅದನ್ನ ಮಾಡ್ತಾರೆ ಅಂತ Because I ಒಂದು know ನಂಬಿಕೆ the gift of ಬಂದಿರುತ್ತೆ. faith works. Because I know the gift of faith works. ನನಗೆ ಗೊತ್ತು ಆ ನಂಬಿಕೆಯ ವರ ಅಲ್ಲಿ ಕೆಲಸ ಮಾಡ್ತದೆ ಎಂಬುದಾಗಿ. Hallelujah. Hallelujah. I can look to you and say you will prosper, you will 100% prosper. ನಾನು ನಿಮ್ಮ ಕಡೆ ನೋಡಿ ಹೇಳಿ ನಿಮಗೆ ಅಭಿವೃದ್ಧಿ ಆಗ್ತೀರಾ ಅಂತ ನನಗೆ ಹೇಳುವುದಾದ್ರೆ ನೀವು 100% ಅಭಿವೃದ್ಧಿ ಆಗ್ತೀರಿ. When I look to you and say your business will change, your business will change. ನಿಮ್ಮನ್ನು ನೋಡಿ ನಿಮ್ಮ ವ್ಯವಹಾರ ಬದಲಾವಣೆ ಆಗ್ತದೆ ಎಂಬುದಾಗಿ ಹೇಳುವುದಾದ್ರೆ ಅದು 100% ಬದಲಾವಣೆ ಆಗುತ್ತದೆ. Hallelujah. Hallelujah. Somebody shout double. ಯಾರಾದ್ರೂ ಹೇಳ್ರಿ ಡಬಲ್. Double. ಡಬಲ್ For the trouble. ಫಾರ್ ಸಮಸ್ಯೆಗೆ ಎರಡರಷ್ಟು.
ಹೇಳಿ, ಸಮಸ್ಯೆಗೆ ನನಗೆ ಎರಡಷ್ಟು. ಸಮಸ್ಯೆಗೆ ಎರಡರಷ್ಟು ನಾನು ಆಶೀರ್ವಾದ. ಹೋಗಿದ್ದು ಸಮಸ್ಯೆಗಿಂತ ದೇವ್ರು ನನಗೆ ವಾಪಸ್ ಕೊಡೋದು ಅದು ಹೆಚ್ಚಿಗೆ ಆಗಿರ್ತದೆ. ನಾನು ಹಾದು ಹೋಗಿರುವಂತಹ ಸಮಸ್ಯೆಗಿಂತ ಅದರ ಹಿಂದೆ ಬರುವ ಆಶೀರ್ವಾದಗಳು ಎರಡರಷ್ಟು ಆಗಿರುತ್ತದೆ. Hallelujah. 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 You want double? ನಿಮಗೆ ಎರಡರಷ್ಟು ಬೇಕಾ? Ask God. God, there are people today, they have unbelief. ನಾನು ದೇವರಿಗೆ ಕೇಳಿದ್ರೆ ಅವ್ರು ದೇವ್ರು ಹೇಳಿದ್ರು, I said to God, Lord, some people are unbelief, they don't believe. ಕೆಲವೊಬ್ಬರಿಗೆ ಅಲ್ಪನಂಬಿಕೆ ಇದೆ, ಇನ್ನು ಕೆಲವೊಬ್ರು ನಂಬ್ತಾನೆ ಇಲ್ಲ. God says, whether they believe or not, I will do it. ದೇವರು ಹೇಳಿದ್ರು, ಅವ್ರು ನಂಬಿದ್ರು ನಂಬಿಲ್ಲ ಅಂದ್ರೂ ನಾನು ಮಾಡ್ತೇನೆ ಎಂಬುದಾಗಿ. I will do it. ನಾನು ಅದನ್ನ ಮಾಡ್ತೇನೆ. Hallelujah. Hallelujah. I will show my glory. ನನ್ನ ಮಹಿಮೆಯನ್ನು ತೋರಿಸ್ತೇನೆ. Hallelujah. Hallelujah. I prophesy, see, for the ministry and for your personal life, there should be no lack. ನಿಮ್ಮ ಒಂದು ದೇವರ ಸೇವೆಯಲ್ಲಿ ಮತ್ತು ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಯಾವ ಕೊರತೆನೂ ಇರಬಾರದು. How many want that? ಎಷ್ಟಕ್ಕೆ ಬೇಕು ಅಂತ ಒಂದು ಆಶೀರ್ವಾದ? I want double, Lord. ನನಗೆ ಎರಡರಷ್ಟು ಬೇಕು ದೇವರೇ. God, you want to restore twice as much to me, Lord. ಕರ್ತನೇ, ಎರಡರಷ್ಟು ನನ್ನನ್ನು ಪುನರ್ಸ್ಥಾಪನೆ ಮಾಡು. Lift your hands and say it. ನಿಮ್ಮ ಕೈಗಳನ್ನು ಮೇಲೆಗೆತ್ತಿ lift your ಹೇಳ್ರಿ. hands and say it. God is going to touch you wherever you are. ನಿಮ್ಮ ಕೈಗಳನ್ನು ಮೇಲೆಗೆತ್ತಿ ಹೇಳ್ರಿ, ನೀವು ಎಲ್ಲಿದ್ರು ಅಲ್ಲೇ ದೇವರು ನಿಮಗೆ ಮುಟ್ತಾರೆ. And God will not look at what you have done, what you did not do. ನೀವು ಏನು ಮಾಡಿದ್ರೆ ಏನು ಮಾಡ್ತಿದ್ರೆ ಅದನ್ನು ದೇವರು ನೋಡುವುದಿಲ್ಲ. But His mercy and His grace is going to restore twice as much to you. ಆತನ ದಯೆ, ಆತನ ಕೃಪೆ, ಕರುಣೆ ನಿಮ್ಮನ್ನು ಎರಡರಷ್ಟಾಗಿ ಹೆಚ್ಚಾಗಿ ಆಶೀರ್ವಾದ ಮಾಡುವಂತೆ His ಮಾಡುತ್ತದೆ. grace and His mercy will restore twice as much to you. ಈ ದಿನ ದೇವರ ಕೃಪೆ ಮತ್ತು ಆತನ ದಯೆ ಎರಡರಷ್ಟು ಹೆಚ್ಚಾಗಿ ನಿಮ್ಮನ್ನು ಅಭಿವೃದ್ಧಿ ಮಾಡುತ್ತದೆ, ಪುನರ್ಸ್ಥಾಪನೆ ಮಾಡುತ್ತದೆ. Amen. ಆಮೆನ್. See that woman? Stand up. Yeah. ಹೊಸಬ್ರು ಬಂದು ನಿಂತ್ಕೊಳ್ಳಿ. ಹೊಸಬ್ರು ನೀವೇ. See that woman, she had what do you call that disease? Sciatic nerve. ಸಿಯಾಟಿಕ್ ನರ್ವ್ ಎಂಬ ಅವರಿಗೆ ಸಮಸ್ಯೆ ಇತ್ತು. How many years you had that lady? ಆ ಸಮಸ್ಯೆ ಎಷ್ಟು ವರ್ಷದಿಂದ ಇತ್ತಕ್ಕ ನಿಮಗೆ? ಒಂದು ವರ್ಷ. You could not sit, you could not sleep. ಅವರಿಗೆ ಸರಿಯಾಗಿ ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ಒಂದ್ ಕಡೆ ಮಲ್ಕೊಳಕ್ ಆಗ್ತಿರ್ಲಿಲ್ಲ. But when she came to this place, ಈ ಸ್ಥಳಕ್ಕೆ ಅವರು ಬಂದಾಗ, when the doctor says if you do operation it's not going to be successful. ಡಾಕ್ಟರ್ ವೈದ್ಯರವರು ಹೇಳಿದ್ರು, ಆಪರೇಷನ್ ಮಾಡಿದ್ರು ಕೂಡ ಅದು ಸರಿಯಾದ ರೀತಿಯಲ್ಲಿ She went everywhere and nothing happened. ಎಲ್ಲ ಕಡೆ ತಿರುಗಾಡಿ ಬಂದ್ರು, ಏನು ಕೂಡ ಅವರಿಗೆ ಆಗಲಿಲ್ಲ. But she came to this place, the Holy Spirit touched her, she got healed. ಆದ್ರೆ ಅವರು ಈ ಸ್ಥಳಕ್ಕೆ ಬಂದಾಗ ಪರಿಶುದ್ಧಾತ್ಮನ ಅವರನ್ನು ಮುಟ್ಟು ಅವರಿಗೆ ಗುಣ ಮಾಡಿದ್ರು. Amen. Hallelujah. Hallelujah. I said anything can happen in the presence of God. ನಾನು ಹೇಳಿದೆ, ದೇವರ ಪ್ರಸನ್ನತೆಯಲ್ಲಿ ಏನ್ ಬೇಕಾದ್ರೂ ಸಾಧ್ಯ ಎಂಬುದಾಗಿ. Just have to believe. ನೀವು ನಂಬಬೇಕಷ್ಟೇ. Jesus asked, do you believe that I can do it? ಯೇಸು ಕೇಳಿದ್ರು, ನೀವು ನಂಬ್ತೀರಾ ನಾನು ಇದನ್ನ ಮಾಡ್ತೀನಿ ಎಂಬುದಾಗಿ? Because Jesus always asked this question. ಯಾಕಂದ್ರೆ ಯೇಸು ಯಾವಾಗಲೂ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ರು. He is ready. ಆತನು ಸಿದ್ಧನಾಗಿದ್ದಾನೆ. But are you believing? ಆದ್ರೆ ನೀವು ನಂಬ್ತಿದ್ದೀರಾ? He's ready to do anything. ಆತನು ಏನ್ ಬೇಕಾದ್ರೂ ಮಾಡೋದಕ್ಕೆ ಆತನು He's ready to change your life. ನಿಮ್ಮ ಜೀವಿತ ಬದಲಾವಣೆ ಮಾಡೋದಕ್ಕೆ He's ready to bless your life. ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. But are you in the midst of the problem, in the midst of your cases, in the midst of your troubles, are you ready to believe? ಆ ಸಮಸ್ಯೆ, ತೊಂದರೆ, ಕಷ್ಟಗಳ ಮಧ್ಯದಲ್ಲಿ ನೀವು ಯೇಸುವನ್ನು ನಂಬುವುದಕ್ಕೆ ಸಿದ್ಧರಾಗಿದ್ದೀರಾ? No, I love, listen to me very carefully. ಬಹಳ ಎಚ್ಚರಿಕೆಯಿಂದ ಕೇಳ್ರಿ. When Jesus came to raise Lazarus from the dead, ಲಾಜರನನ್ನು ಸತ್ತವರೊಳಗಿಂದ ಎಬ್ಬಿಸುವುದಕ್ಕೆ ಯೇಸು ಬಂದಾಗ, Martha said, listen to me. ಮಾರ್ತಾ ಹೇಳಿದ, ಇಲ್ಲಿ ಕೇಳಿ, ಎಚ್ಚರವಾಗಿ ಕೇಳ್ರಿ. Martha said, Lord, I believe that you can do it. ಮಾರ್ತಾಳು ಹೇಳಿದ್ರು, ನಾನು ನಂಬ್ತೇನೆ ಕರ್ತನೆ, ನೀನು ಅದನ್ನ ಮಾಡ್ತೇ ಎಂಬುದಾಗಿ. Now Jesus said, okay, Jesus educated her in the place where he was meeting her. ಯೇಸು ಅವಳಿಗೆ ಸಂಪರ್ಕ ಮಾಡಿದ ಸ್ಥಳದಲ್ಲಿ ಆತನು ಶಿಕ್ಷಣವಂತನಾದ. He said, if you believe, you will see my glory. ಯೇಸು ಹೇಳಿದ್ರಲ್ಲಿ, ನೀನು ನಂಬುವುದಾದ್ರೆ ನನ್ನ ಮಹಿಮೆ ಕಾಣ್ತೀನಿ. I am the resurrection and the life. ನಾನು ಪುನರುತ್ಥಾನವೂ ಜೀವವಾಗಿದ್ದೇನೆ. And the next moment she said, I believe. ಅವಳು ಹೇಳಿದ್ದು, ಅದ ಹೇಳಿದ ತಕ್ಷಣ ಹೇಳಿದ್ರು, ನಂಬ್ತೀನಿ ಎಂಬುದಾಗಿ. And now they went to the tomb. ಈಗ ಅವರು ಸಮಾಧಿ ಬಳಿ ಹೋಗ್ತಿದ್ದಾರೆ. Now Jesus said here, ಯೇಸು ಇಲ್ಲಿ ಹೇಳಿದ್ರು, when she did not believe, ಅಲ್ಲಿ ನಂಬಲಿಲ್ಲ ಅವಳು. Jesus taught her and she believed. ಯೇಸು ಅವರಿಗೆ ಕಲಿಸ್ಕೊಟ್ರು, ಅವಾಗ ಅವಳು She ನಂಬಿದ್ಳು. said, I believe. ಅವ್ರು ಹೇಳಿದ್ರು, And now they are going to the tomb. ಮತ್ತು ಹೇಳಿದ್ಮೇಲೆ ಅಲ್ಲಿ ಸಮಾಧಿ ಬತ್ತಿ And in front of the tomb, ಸಮಾಧಿ ಮುಂದೆ when Jesus says, remove the stone, ಯೇಸು ಹೇಳ್ತಿದ್ರು, ಆ ಒಂದು ಕಲ್ಲು ಸರಿಸ್ರಿ ಎಂಬುದಾಗಿ. she again comes with unbelief. ಮತ್ತೆ ಅಪನಂಬಿಕೆಯಿಂದ ಮುಂದೆ ಬರ್ತಾರೆ. She said, there's a bad smell. ಅಲ್ಲಿ ಹೇಳ್ತಿದೆ, ಒಂದು ದುರ್ವಾಸನೆ ಬರ್ತಿದೆ. Martha, just a few minutes earlier, did I not tell you that if you believe, you'll see my glory? ಮಾರ್ತರಿಗೆ ಯೇಸು ಹೇಳ್ತಾರೆ, ಕೆಲವು ಕ್ಷಣ ಮುಂದೆ ಹೇಳಿದಲ್ವಾ, ನೀನು ನಂಬುದಾದ್ರೆ ನನ್ನ ಮಹಿಮೆ ಕಾಣ್ತೀಯ ಎಂಬುದಾಗಿ. Again, why are you doubting? ಮತ್ತೆ ಯಾಕೆ ಅನುಮಾನ ಪಡ್ತಿದೀಯಾ?
Hallelujah. Hallelujah. Sometimes ಕೆಲವೊಂದು ಸಾರಿ you believe, ನೀವು ನಂಬ್ತೀರಿ, but you doubt. ಆದ್ರೆ ಮತ್ತು ಅವನು ಅನುಮಾನ ಪಡ್ತೀರಿ. Sometimes Jesus teaches you to believe, ಕೆಲವೊಂದು ಸಾರಿ ಯೇಸು ಸ್ವಾಮಿ ಕಲಿಸ್ಕೊಡ್ತಾರೆ but when you ನಂಬಬೇಕಾಗಿ. face the real situation, ನೀವು ನಿಜವಾದ ಸಂಗತಿಯನ್ನು ಎದುರು ನೋಡುವಾಗ you doubt. ನಿಮಗೆ ಸಂದೇಹ ಬರುತ್ತದೆ. But God says, ಆದ್ರೆ ದೇವರು ಹೇಳ್ತಿದ್ದಾರೆ, even in the midst of your trouble, ನಿಮ್ಮ ಸಮಸ್ಯೆಗಳ ಮಧ್ಯದಲ್ಲಿ you still believe me, ನೀವು ನನ್ನನ್ನು ನಂಬುವುದಾದರೆ then you will see my glory. ನೀವು ನನ್ನ ಮಹಿಮೆಯನ್ನು ಕಾಣ್ತೀರಿ. Shekhar-Bia, in the midst of your problem, ಶೇಖರಣ್ಣನವರೇ, ನಿಮ್ಮ Stand up. ಸಮಸ್ಯೆಯ ಮಧ್ಯದಲ್ಲಿ stand up. ನೀವು ಎದ್ದು ನಿಂತ್ಕೊಳ್ಳಿ. In the midst of your problem, ನಿಮ್ಮ ಸಮಸ್ಯೆಗಳ when ಮಧ್ಯದಲ್ಲಿ you're facing hell, when you cannot tell what is going in your life, ನಿಮ್ಮ ಜೀವಿತದಲ್ಲಿ ಏನಾಗ್ತಿದೆ ಅಂತ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ, ನರಕವನ್ನು ನೀವು ಎದುರಿಸ್ತಿದ್ದೀರಿ. still in that place, ಆ ಒಂದು ಸ್ಥಳದ ಮಧ್ಯದಲ್ಲಿ if you believe this morning, ಈ ಮುಂಜಾನೆ ವೇಳೆಯಲ್ಲಿ ನೀವು the ನಂಬುವುದಾದರೆ curse is going to be broken. ಆ ಶಾಪ ಮುರಿದೋಗುತ್ತದೆ. Sit down. ಕೂತ್ಕೊಳ್ರಿ. Hallelujah. 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 In the midst of your problem, ನಿಮ್ಮ ಸಮಸ್ಯೆಯ ಮಧ್ಯದಲ್ಲಿ if you believe, ನೀವು ನಂಬುವುದಾದರೆ you will see the glory of ದೇವರ God. ಮಹಿಮೆಯನ್ನು ನೀವು ನೋಡ್ತೀರಿ. Hallelujah. Hallelujah. But brother, I've confessed the word. I've did this. Nothing is work. Nothing might work. But from today, it will work in your life. ಅಣ್ಣನವರೇ, ನಾನು ವಾಕ್ಯವನ್ನು ಹೇಳಿದೆ, ಮತ್ತೆ ಅದನ್ನು ಹೇಳಿದ್ರೆ ಏನು ಕೂಡ ಆಗ್ಲಿಲ್ಲ. ಅದು ಹಿಂದಿನ ದಿನ ಆಗದೆ ಇರಬಹುದು, ಆದ್ರೆ ಈ ದಿನ ಅದು ಆಗುತ್ತದೆ. It will work from today in the mighty name of Jesus. ಯೇಸುವಿನ ಬಲವಾದ ನಾಮದಲ್ಲಿ ಈ ದಿನದಿಂದ ಅದು ಆಗುತ್ತದೆ. Hallelujah. 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 Amen. Amen. Stand up, you. Yeah. ಎದ್ದಿಟ್ಕೊಳ್ಳಿ. God has placed you in a place where you can do something for God. ದೇವರಿಗೋಸ್ಕರ ಏನೋ ಒಂದು ಮಾಡಬೇಕೆಂಬುದಾಗಿ ದೇವರು ಒಂದು ಸ್ಥಳದಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ. You are neglecting. I see it in the spirit so clearly. You are neglecting God, and there are things that you are surrounded with few people that are making you do and telling you do which you don't want to do. ನೀವು ಒಂದು ಸ್ಥಳದಲ್ಲಿ ಇದ್ದೀರಾ, ಅಲ್ಲಿ ಕೆಲವೊಬ್ರು ಇದ್ದಾರೆ, ನೀವು ಅದನ್ನು ಮಾಡಬಾರ್ದು ಅಂತ ಬಯಸ್ತೀರಾ, ಆದ್ರೆ ಕೆಲವೊಬ್ಬ ಜನರು ಅದನ್ನು ಮಾಡುವುದಾಗಿ ಒತ್ತಾಯ ಮಾಡ್ತಿದ್ದಾರೆ. You are not taking decision out of your free will. Somebody is pressurizing you. ನಿಮ್ಮ ಒಂದು ಸ್ವಂತ ನಿರ್ಧಾರವನ್ನು ನಿಮ್ಮ ಒಂದು ಸ್ವಂತದ ಇಚ್ಛೆಯ ಮೇಲೆ ತೆಗೆದುಕೊಳ್ತಿಲ್ಲ, ಯಾರೊಬ್ರು ಒತ್ತಾಯ ಮಾಡ್ತಿರುವುದಕ್ಕಾಗಿ ಒಂದು ನಿರ್ಧಾರಗಳನ್ನು God ತೆಗೆದುಕೊಳ್ತಿದ್ದಾರೆ. has placed you in a place so that you can be a blessing. ದೇವರು ಒಂದು ಸ್ಥಳದಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ, ಆ ಸ್ಥಳದಲ್ಲಿ ನೀವು ಆಶೀರ್ವಾದವಾಗಿರಬೇಕು You are ಎಂಬುದಾಗಿ. hearing a lot of people and being pressurized by a lot of people. You are not taking decision by your own. Somebody is making you to take the decision. ಕೆಲವೊಬ್ರು ನಿಮ್ಮನ್ನು ಒತ್ತಾಯ ಮಾಡ್ತಿದ್ರೆ, ಎಷ್ಟು ಒತ್ತಾಯ ಮಾಡ್ತಿದ್ರೆ ಅಂದ್ರೆ ನಿಮ್ಮ ಸ್ವಂತ ತೀರ್ಮಾನ ನೀವು ತೆಗೆದುಕೊಳ್ತಾ ಇಲ್ಲ, ಅವ್ರ ಒತ್ತಾಯದಿಂದ ಅವರ ಒಂದು ಸ್ವಂತ ಇಚ್ಛೆ ಮೇಲೆ ನೀವು ತೆಗೆದುಕೊಳ್ತಾ ಇದ್ರಿ ತೀರ್ಮಾನವನ್ನ. You have a lot of problems in your life. ನಿಮ್ಮ ಜೀವಿತದಲ್ಲಿ ಅನೇಕ You ಸಮಸ್ಯೆಗಳಿವೆ, have no peace. ನಿಮ್ಮ ಒಂದು ಜೀವಿತದಲ್ಲಿ ಒಂದು ಸಮಾಧಾನ ಇಲ್ಲ. But God says, ದೇವರು ಹೇಳ್ತಿದ್ದಾರೆ, if you turn to me, ನೀ ನನ್ನ ಕಡೆ ತಿರುಗುವುದಾದರೆ, if you will be blessing to my kingdom, ನನ್ನ ರಾಜ್ಯಕ್ಕೆ ನೀವು ಆಶೀರ್ವಾದವಾಗಿರುವುದಾದರೆ, I will remove that unpeace, that peace that you don't have in your house. The friends that you have around you will be removed and you will be protected, says the Lord. ನಿಮ್ಮ ಸುತ್ತಲಿರುವ ಬೇಡವಾದ ವ್ಯಕ್ತಿಗಳು ಮತ್ತು ಸಮಾಧಾನ ಇಲ್ಲದಂತ ಪರಿಸ್ಥಿತಿಗಳು ಎಲ್ಲವನ್ನು ತೆಗೆದುಹಾಕಿ ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ, ಭದ್ರಿಸುತ್ತಾರೆ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. There's also a danger over your life. ಮತ್ತೆ ನಿಮ್ಮ ಜೀವಿತದ ಮೇಲೆ ಒಂದು ಅಪಘಾತಕಾರಿ ಅಪಾಯ ಇದೆ. I see you are moving into a direction away from the Lord. ನೀವು ದೇವರನ್ನು ಬಿಟ್ಟು ದೂರ ಹೋಗುವ ದಿಕ್ಕಿನಲ್ಲಿ ನೀವು ಹೋಗ್ತಾ ಇದ್ದೀರಿ. God says, repent, turn quickly, sit down and look to me. If you what is it, distract me, if you say I can do it, you will be in very harm and danger. ನೀವು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಿಕೊಳ್ಳ್ರಿ, ನನ್ನಿಂದ ಆಗುತ್ತೆ, ನಾನು ಮಾಡ್ತೀನಿ ಅಂತ ನೀವು ಮುಂದೆ ಹೋಗುವುದಾದ್ರೆ ನಿಮಗೆ ಅಪಾಯಗಳು ಅದು ಕಾದಿರುತ್ತದೆ. It is not your strength. ಅದು ನಿಮ್ಮ ಬಲದಿಂದ ಅಲ್ಲ. Today where you are is the grace of God. ಈ ದಿನ ನೀವು ಎಲ್ಲಿದ್ರೂ ಅದು ದೇವರ ಕೃಪೆಯಿಂದಲೇ ನೀವು ಇರುವುದು. Hallelujah. 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 Somebody shout hallelujah. Hallelujah. Amen. Amen. Manja, you stand up. You see me? ನೀವು ನೋಡ್ತಿದ್ದೀರಾ? God says to you so clearly, ದೇವರು ನಿಮಗೆ ನೇರವಾಗಿ ಸ್ಪಷ್ಟವಾಗಿ I ಹೇಳ್ತಾರೆ, will use you like me if you repent and turn to me. ನನ್ನ ರೀತಿಯಲ್ಲೇ ನಿಮ್ಮನ್ನು ಉಪಯೋಗ ಮಾಡ್ತೇನೆ ನೀವು ಪಶ್ಚಾತ್ತಾಪ ಪಡುವುದಾದರೆ. If you come back to me, ನೀವು ನನ್ನ ಹತ್ರ ಹಿಂತಿರುಗಿ ಬರುವುದಾದರೆ, to God, ದೇವರ ಹತ್ರ ಕೇಳ್ರಿ. you see me? ನಾನು ನೋಡ್ತಿದ್ದೀರಾ? You will be used better than me, says the Spirit of the Lord. ನನಗಿಂತ ಚೆನ್ನಾಗಿ ನೀವು ದೇವರ ಕೈಯಲ್ಲಿ ಉಪಯೋಗ ಆಗ್ತೀರಿ. Sit down. Hallelujah. 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 Somebody shout amen. Amen. Sometimes I just go by the Spirit. ಕೆಲವೊಂದು ಸಾರಿ ಆತ್ಮನ ಒಂದು ನಡವಳಿಕೆಯಲ್ಲಿ ನಾನು ಹೋಗ್ತೇನೆ, Hallelujah. ನಡೆಸುವಿಕೆಯಲ್ಲಿ. Hallelujah. Hallelujah. Stand up, you girl. Yeah. This kid is a blessing. Who's the parents?
ಇವರು ಅಪ್ಪ ಅಮ್ಮ ಯಾರು? ನಿಂತ್ಕೊಳ್ಳಿ. I tell you, this kid will change your life. This kid will bring joy to your house. This kid will bring peace to your house. ಇವರಿಂದ ನಿಮಗೆ ಸಂತೋಷ, ಆಶೀರ್ವಾದ ಮತ್ತು ಸಮಾಧಾನವೂ ಬರುತ್ತದೆ. There's an anointing upon this girl. ಇವರ ಮೇಲೆ ಒಂದು ಅಭಿಷೇಕ ಇದೆ. Respect her for that anointing. ಆ ಒಂದು ಅಭಿಷೇಕಕ್ಕಾಗಿ ಅವರನ್ನು ಗೌರವಿಸಿ. You will see God will use her in your family mightily. ನಿಮ್ಮ ಕುಟುಂಬದಲ್ಲಿ ದೇವರವನ್ನು ವಿಶೇಷವಾಗಿ ಉಪಯೋಗ ಮಾಡುವುದನ್ನು ನೀವು ನೋಡ್ತೀರಿ. God will break some curses in your family through her life. ಅವರ ಜೀವಿತದಿಂದ ನಿಮ್ಮ ಮನೆ ಮೇಲಿರುವ ಅನೇಕ ಶಾಪಗಳನ್ನು ದೇವರು ಮುರಿತಾರೆ. Through this girl. Because when she prays, ಅವರು ಪ್ರಾರ್ಥನೆ ಮಾಡುವಾಗ curses will be broken over your life. ನಿಮ್ಮ ಜೀವಿತದ ಮೇಲಿರುವಂತ ಶಾಪಗಳು ಮುರಿದು ಹೋಗುತ್ತದೆ. Sit down. Hallelujah. ಕೂತ್ಕೊಳ್ಳ್ರಿ. Hallelujah. Hallelujah. Amen. Amen.